ಒಂದು ನಂತರ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಲ್ವಾ? ಈ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳು ಅಂತ ಹೇಳ್ತೀರಾ? ಧನಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀರಾ, ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀರಾ? ಧನಾತ್ಮಕ ಸಂಖ್ಯೆಗಳು. ಓಕೆ, ಶರತ್ ನೀವು ಒಂದು ಉದಾಹರಣೆ ಕೊಡುವ ಸಂಖ್ಯೆಗಳಿಗೆ. 5 ಆಮೇಲೆ 6. ಓಕೆ, 5 6 ಸಿರಂ. ದೀಕ್ಷಿತ್ ನೀವು ಒಂದು ಉದಾಹರಣೆ ಕೊಡಪ್ಪ. 7 8. ಓಕೆ, ನೆಕ್ಸ್ಟ್ ಸಿರಂ. ದೀಪಿಕಾ ನೀವು ಒಂದು ಉದಾಹರಣೆ ಕೊಡಪ್ಪ. 9 10. 1 2 3 4 ಎಲ್ಲ ಆರ್ಡರ್ ಹೇಳ್ತಾ ಇದ್ದಾರೆ. 9 10. ಈ ಎಲ್ಲಾ ಸಂಖ್ಯೆಗಳು ಎಂತ ಸಂಖ್ಯೆಗಳು ಅಂದ್ರೆ ಧನ ಸಂಖ್ಯೆಗಳು ಅಲ್ವಾ? ಪ್ಲಸ್ ಇರುವಂತ ಸಂಖ್ಯೆಗಳನ್ನ ನಾವು ಹೇಳ್ತೀವಿ ಧನ ಸಂಖ್ಯೆಗಳು. ಹಾಗೆ ಋಣ ಸಂಖ್ಯೆಗಳಿಗೆ ಒಂದೆರಡು ಎಕ್ಸಾಂಪಲ್ ಕೊಡಿ ಯಾರಾದ್ರು. ಎಷ್ಟು ಹೇಳಬೇಕು? -1 -2 -1 -2 -3. ಎಸ್, ಈ ರೀತಿ ಸಂಖ್ಯೆಗಳನ್ನ ನಾವು ಹೇಳ್ತೀವಿ ಋಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಋಣ ಸಂಖ್ಯೆಗಳು. ಮಕ್ಕಳೇ, ಈಗ ನಮಗೆ ಧನ ಸಂಖ್ಯೆಗಳು ಅಂದ್ರೆ ಏನಂತ ಗೊತ್ತಾಯ್ತು, ಋಣ ಸಂಖ್ಯೆಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು. ಈ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಇವೆರಡನ್ನು ಸೇರಿಸಿ ಆಗುವಂತ ಸಂಖ್ಯೆಗಳ ಗುಂಪಿಗೆ ಏನಂತ ಹೇಳ್ತೀವಿ? ಬರೀ ಧನ ಸಂಖ್ಯೆಗಳು ಇರುವಂತ ಸಂಖ್ಯೆಗಳ ಗುಂಪಿಗೆ ಏನಂತ ಹೇಳ್ತೀವಿ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ಕಲ್ತ್ಕೊಳ್ಳೋಣ. ಸೊ ಇವತ್ತಿನ ನಮ್ಮ ಪಾಠ ಮತ್ತೆ ಸಂಖ್ಯಾ ಪದ್ಧತಿ. ಏನೇಳಿ? ಸಂಖ್ಯಾ ಪದ್ಧತಿ. ಓಕೆ, ಸಂಖ್ಯೆಗಳು ಅಂತ ಬಂದಾಗ ಯಾವ ಯಾವ ರೀತಿ ಸಂಖ್ಯೆಗಳಿವೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬರುವಂತದ್ದು ಸ್ವಾಭಾವಿಕ ಸಂಖ್ಯೆಗಳು. ಕೇಳಿದ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೇಳಿದ್ರಲ್ಲ, ಸ್ವಾಭಾವಿಕ ಸಂಖ್ಯೆಗಳು ಅಂತ. ಸೊ ಮೊದಲನೇದಾಗಿ ನಾವು ಇವತ್ತಿನ ತರಗತಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸ್ವಾಭಾವಿಕ ಸಂಖ್ಯೆಗಳು. ನಂತರ ಮತ್ತೆ ಪೂರ್ಣ ಸಂಖ್ಯೆಗಳು. ಯಾವುದು? ಪೂರ್ಣ ಸಂಖ್ಯೆಗಳು. ನಂತರ ಮತ್ತೆ ಪೂರ್ಣಾಂಕಗಳು. ಅದರ ನಂತರ ಭಾಗಲಬ್ಧ
ಸಂಕೇತದಿಂದ ಸೂಚಿಸ್ತೀವಿ. ಓಕೆ, ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು n ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಸೊ n ಇಸ್ ಈಕ್ವಲ್ ಟು ಯಾವಾಗ ಈ ಸಂಖ್ಯೆಗಳನ್ನ ನಾವು ಪುಷ್ಪಾವರಣದಲ್ಲಿ ಇಡ್ತೀವಿ. ಯಾವುದು ಇಡ್ತೀವಿ? ಪುಷ್ಪಾವರಣದಲ್ಲಿ. 1 2 3 4 5. ಅರ್ಥ ಆಯ್ತಾ? ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಯಾವಾಗ ನಾವು ಯಾವ ಸಂಕೇತದಿಂದ ಸೂಚಿಸ್ತೀವಿ ಮಕ್ಕಳೇ? n ಎಂಬ ಸಂಕೇತದಿಂದ ಸೂಚಿಸ್ತೀವಿ ಅಲ್ವಾ? ಅದೇ ರೀತಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇರುವಂತಹ ಸಂಖ್ಯೆಗಳು ಎಂತಹ ಸಂಖ್ಯೆಗಳಾಗಿರ್ತವೆ? ಧನ ಸಂಖ್ಯೆಗಳಾಗಿರ್ತವೆ. ಇಲ್ಲಿ ಯಾವುದೇ ಋಣ ಸಂಖ್ಯೆಗಳು ಇರೋದಿಲ್ಲ. ಅರ್ಥ ಆಯ್ತಾ? ಈ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಯಾವಾಗ ಪುಷ್ಪಾವರಣದಲ್ಲಿ ಬರೀತೀವಿ. ಈಗ ನಮಗೆ ಸ್ವಾಭಾವಿಕ ಸಂಖ್ಯೆಗಳನ್ನು ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಹೋಗೋಣ ನಾವು ಯಾವುದು? ಪೂರ್ಣ ಸಂಖ್ಯೆಗಳು. ಓಕೆ, ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು? ಈಗ 1 2 3 4 5 ಅಂತ ತಗೊಳ್ಳೋಣಲ್ವಾ? ಈ 1 2 3 4 5ಗಳಲ್ಲಿ 0 ಇದೆಯಾ? ಇಲ್ಲ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0 ಇದೆಯಾ? ಇಲ್ಲ. ಸೊ ಪೂರ್ಣ ಸಂಖ್ಯೆಗಳು ಏನಾಗುತ್ತೆ ಅಂತಂದ್ರೆ ಈ 0 ಸೇರ್ಕೊಳ್ತವೆ ಮಕ್ಕಳೇ. 0 ಮತ್ತು 1 2 3 4 5 6 ಈ ಎರಡು ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡ 0 0 ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡ ಸಂಖ್ಯೆಗಳ ಗುಂಪನ್ನು ನಾವು ಏನು ಹೇಳ್ತೀವಿ ಅಂತಂದ್ರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಏನಾಗಿರುತ್ತೆ ಅಂತಂದ್ರೆ 0 ಇರುತ್ತೆ, ಸ್ವಾಭಾವಿಕ ಸಂಖ್ಯೆಗಳು ಕೂಡ ಇರುತ್ತೆ. ಅರ್ಥ ಆಗಿದೆಯಾ? 0 ನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನ ಏನು ಕರಿತೀವಿ ನಾವು? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈಗ ನಮಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ಕ್ಯಾಪಿಟಲ್ ಎಲ್ಲಿಂದ ಸೂಚಿಸ್ತೀವಿ ಅಂತ ಗೊತ್ತಾಯ್ತಲ್ವಾ? ಅದೇ ರೀತಿ ಪೂರ್ಣ ಸಂಖ್ಯೆಗಳನ್ನ ಯಾರಿಂದ ಸೂಚಿಸ್ತೀರಾ? ಯಾರಿಂದ ಸೂಚಿಸ್ತೀರಾ? ಎಸ್, ವೆರಿ ಗುಡ್. ಯಾರಿಂದ ಸೂಚಿಸ್ತೀರಾ? W. ಪರವಾಗಿಲ್ಲ, ಅರ್ಥದಿರೋದ್ರ ನೆನಪಿದೆ ನಿಮಗೆ ಅಲ್ವಾ? ಸೊ ಪೂರ್ಣ ಸಂಖ್ಯೆಗಳನ್ನ ನಾವು ಯಾರಿಂದ ಸೂಚಿಸ್ತೀವಿ ಮಕ್ಕಳೇ? W ಇಂದ ಸೂಚಿಸ್ತೀವಿ. 0 ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು ಪೂರ್ಣ ಸಂಖ್ಯೆಗಳು ಎನ್ನುತ್ತೇವೆ. ಸೊ ಇದು ಕೂಡ ಮತ್ತೆ ಸಂಖ್ಯೆಗಳನ್ನ ಯಾವ ಬರೀತೀವಿ ನಾವು? ಪುಷ್ಪಾವರಣದೊಳಗೆ ಬರೆಯುವಂಥದ್ದು. W is equal to 0, 1
ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಇಲ್ಲಿ ಮೇನ್ ಕಂಡೀಷನ್ ಏನು ಮಕ್ಕಳೇ? ಕ್ಯೂ ಬೆಲೆ ಏನಾಗಿರಬಾರ್ದು? ಕ್ಯೂ ಬೆಲೆ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಮತ್ತು ಪಿ ಮತ್ತು ಕ್ಯೂ ಗಳು ಏನಾಗಿರಬೇಕು? ಪೂರ್ಣಾಂಕಗಳು. ಪಿ ಮತ್ತು ಕ್ಯೂ ಬೆಲೆ ಯಾವುದೇ ಕಾರಣಕ್ಕೂ ಏನಾಗಿರಬೇಕು? ಪೂರ್ಣಾಂಕಗಳು ಆಗಿರಬೇಕು. ಇದು ಭಾಗಲಬ್ಧ ಸಂಖ್ಯೆ ಗೊತ್ತಾಯ್ತು. ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ಸಂಖ್ಯೆಗಳಿಂದ ಸೂಚಿಸ್ತೀವಿ? ಏನಾದರೂ ಇದೆಯಾ? ಎಸ್, ಭಾಗಲಬ್ಧ ಸಂಖ್ಯೆಗಳನ್ನ ಮತ್ತೆ ನಾವು ಕ್ಯಾಪಿಟಲ್ ಲೆಟರ್ ಕ್ಯೂ ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಯಾವುದರಿಂದ ಸೂಚಿಸ್ತೀವಿ? ಕ್ಯೂ ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಆಯ್ತಾ? ಓಕೆ, ಈಗ ನಿಮಗೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಗೊತ್ತಾಯ್ತು. ಈಗ ಭಾಗಲಬ್ಧ ಸಂಖ್ಯೆಗಳಿಗೆ ಯಾವ ಉದಾಹರಣೆಗಳನ್ನು ಕೊಟ್ಟಿರಾ? ಪಿ ಬೈ ಕ್ಯೂ ರೂಪದಲ್ಲಿ ಅಂಶ ಕೂಡ ಇರಬೇಕು, ಛೇದ ಕೂಡ ಇರಬೇಕು. ಒಂದೆರಡು ಉದಾಹರಣೆ ಕೊಡ್ತೀರಾ? ಎಸ್, ಕೇಳಪ್ಪ. -3/5. ವೆರಿ ಗುಡ್. -3/5. ಸಿನಾನ್. ಓಕೆ, ಉದಾಹರಣೆ ಕೊಟ್ಟ ದರ್ಶಕವನ್ನು -3/5 ಒಳ್ಳೆ ಉದಾಹರಣೆ ಮಕ್ಕಳೇ. ಯಾಕಂದ್ರೆ ಗುಣ ಸಂಖ್ಯೆ ಇದೆ ಮತ್ತೆ ಅದು ಛೇದ ಮತ್ತೆ ಅಂಶ ಪಿ ಬೈ ಕ್ಯೂ ರೂಪದಲ್ಲಿ ಇರುವಂತದ್ದು. ಮತ್ತೊಂದು ಉದಾಹರಣೆ ಕೊಟ್ಟಿದ್ದಾರಲ್ಲ, 5/9. ಎಷ್ಟು? 5/9. ಓಕೆ, 5/9. ಒಂದು ಧನ ಸಂಖ್ಯೆ ಆಯ್ತು, ಒಂದು ಋಣ ಸಂಖ್ಯೆ ಆಯ್ತು. -3/5, 5/9. ಓಕೆ, ಇಲ್ಲಿ ಎರಡು ಉದಾಹರಣೆಗಳನ್ನು ಕೊಟ್ಟರಲ್ವಾ? ಒಂದು ಧನ ಸಂಖ್ಯೆ ಆಯ್ತು, ಒಂದು ಋಣ ಸಂಖ್ಯೆ ಆಯ್ತು. ಈಗ ನಾಲ್ಕು ಸಂಖ್ಯೆ ಹೇಳ್ತೀನಿ ಮಕ್ಕಳೇ. 2, 3, 4, 5. ಈ ಎಲ್ಲಾ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ವಾ? ಪೂರ್ಣ ಸಂಖ್ಯೆಗಳು ಕೂಡ ಹೌದು. 2, 3, 4, 5 ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳ ನೋಡೋಣ. ಈಗ ಅರ್ಥ ಆಗುತ್ತೆ. ಭಾಗಲಬ್ಧ ಸಂಖ್ಯೆನ ಅಲ್ವಾ? 2 ಭಾಗಲಬ್ಧ ಸಂಖ್ಯೆನ ಅಲ್ವಾ? ಎಸ್ ಅಂತಂದ್ರೆ ಯಾಕೆ ಭಾಗಲಬ್ಧ ಸಂಖ್ಯೆ ಅಂತೀವಿ? ಅವು 2 ಪೂರ್ಣಾಂಕ ಸರಿ. ಯಾಕೆ ಭಾಗಲಬ್ಧ ಸಂಖ್ಯೆ ಅದು? ಎಸ್ ಸತೀಶ್? ಯಾವುದೇ ಒಂದು ಸಂಖ್ಯೆಯಲ್ಲಿ ಕೆಳಗೆ ಇಲ್ಲ ಅಂದ್ರೆ ಅಲ್ಲೇ ಒಂದಿದೆ ಅಂತ ಅರ್ಥ. ವೆರಿ ಗುಡ್. ಯಾವುದೇ ಒಂದು ಸಂಖ್ಯೆ ಹಾಕುವ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಏನಂತ ಇದೆ ಅಂತ? ಒಂದಿದೆ ಅಂತ ಅರ್ಥ. ಭಾಗಲಬ್ಧ ಸಂಖ್ಯೆಯಲ್ಲಿ ಮೇನ್ ಕಂಡೀಷನ್ ಏನು ಅಂದ್ರೆ 2 + 0 ಆಗಿರಬಾರ್ದು. ಸೊ ಎರಡು ಕೂಡ ಆಗುತ್ತೆ ಏನಂತ ಅದೊಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಯಾಕಂದ್ರೆ ಛೇದದಲ್ಲಿ ಏನು ಇಲ್ಲ ಏನಿದೆ ಅಂತ ಅರ್ಥ? ಒಂದಿದೆ ಅಂತ ಅರ್ಥ. ಸೊ ಹಾಗಾಗಿ 2 ಕೂಡ ಒಂದು ಭಾಗಲಬ್ಧ ಸಂಖ್ಯೆ, 3 ಕೂಡ ಒಂದು ಭಾಗಲಬ್ಧ ಸಂಖ್ಯೆ, 4, 5 ಇವೆಲ್ಲವೂ ಕೂಡ ಏನಾಗುತ್ತೆ ಮಕ್ಕಳೇ? ಭಾಗಲಬ್ಧ ಸಂಖ್ಯೆಗಳೇ ಆಗುತ್ತೆ. ಸೊ ನೋಡಿ, -3/5, 5/9, 2, -3, -4 ಇವೆಲ್ಲವೂ ಕೂಡ ನಾವು ಯಾವ ಉದಾಹರಣೆಗಳಾಗಿ ತಗೊಳ್ಬಹುದು? ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಗಳಾಗಿ ತಗೊಳ್ಬಹುದು. ಅರ್ಥ ಆಯ್ತಾ ಭಾಗಲಬ್ಧ ಸಂಖ್ಯೆಗಳು ಏನಂದ್ರೆ? ಯಾಕಂದ್ರೆ ನಿಮಗೆ ಈ ಎಲ್ಲಾ ಸಂಖ್ಯೆಗಳನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವೆಲ್ಲವೂ ಅರ್ಥ ಆದಾಗ ಮುಂದಿನ ಪಾಠಕ್ಕೆ ಹೋಗೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಬರುವಂತದ್ದು ಮಕ್ಕಳೇ ಅಭಾಗಲಬ್ಧ ಸಂಖ್ಯೆಗಳು. ಏನು? ಅಭಾಗಲಬ್ಧ ಸಂಖ್ಯೆಗಳು. ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೀತೀವೋ ಅಂತ ಸಂಖ್ಯೆಗಳನ್ನ ನಾವು ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಹೇಳ್ಕೊಳ್ಳಿ ನೀಟಾಗಿ. ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತ ಸಂಖ್ಯೆಗಳನ್ನ ನಾವು ಹೇಳ್ತಾ ಕರಿತೀವಿ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ. ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ
ಎಲ್ಲವೂ ಕೂಡ ಯಾವ್ದು ಉದಾಹರಣೆ ಆಗುತ್ತೆ, ಅಭಾವವಾದ ಸಂಖ್ಯೆಗಳಿಗೆ ಉದಾಹರಣೆ ಆಗುತ್ತೆ. ಇನ್ನು ಕೂಡ ಒಂದು ಮೇನ್ ಕಂಡೀಷನ್ ಮಕ್ಕಳು ಏನು ಅಂತಂದ್ರೆ ಕ್ಯೂಗಳ ಯಾವುದೇ ಕಾರಣಕ್ಕೂ ಶೂನ್ಯ ಆಗಿರಬಾರ್ದು, ಮತ್ತೆ ಪಿ ಮತ್ತೆ ಕ್ಯೂ ಯಾವ್ದು ಸೇರಬೇಕು, ಪೂರ್ಣಾಂಕಗಳಿಗೆ ಸೇರಬೇಕು. ಅರ್ಥ ಆಯ್ತಾ? ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂತಹ ಸಂಖ್ಯೆಗಳನ್ನ ನಾವು ಹೇಳ್ತೀವಿ ಅಭಾವವಾದ ಸಂಖ್ಯೆಗಳು ಅಂತ ಹೇಳ್ತೀವಿ. ಅಭಾವವಾದ ಸಂಖ್ಯೆಗಳನ್ನ ನಾವು ಯಾವ ಸಂಕೇತದಿಂದ ಸೂಚಿಸ್ತೀವಿ? ಐಆರ್ ಅನ್ನುವಂತ ಒಂದು ಸಂಕೇತದಿಂದ ಸೂಚಿಸ್ತೀವಿ ಮಕ್ಕಳೇ. ಅದೇ ರೀತಿ ಉದಾಹರಣೆ ಅಂತ ತಗೊಂಡಾಗ ನಾವು